ಹಾಯ್ ಫ್ರೆಂಡ್ಸ್, ಇದು ಮೈಸೂರಿನ ವಿಶ್ವಪ್ರಸಿದ್ಧ ಒಂದು ಸೆಂಟ್ರಲ್ ಗೌರ್ಮೆಂಟ್ ಆಫೀಸು ಫ್ರೆಂಡ್ಸ್. ಇದು CFTRI ಅಂತ ಕೇಳಿದ್ದೀರಾ ಅನಿಸುತ್ತೆ. ಆಹಾರ ಸಂಶೋಧನಾ ಕೇಂದ್ರೀಯ ಆಹಾರ ಸಂಶೋಧನಾ ಮತ್ತು ತಂತ್ರಜ್ಞಾನ ಸಂಸ್ಥೆ ಅಂತ. ಅದು ಇದು ಇದು ಅದು ನಾನು ತೋರಿಸಿದ್ನಲ್ಲ ಫಸ್ಟು, ಅದು ವೆಸ್ಟ್ ಗೇಟು, ಇದು ಸೌತ್ ಗೇಟಿಂದ ಎಂಟ್ರಿ ಆಗ್ತಾ ಇದ್ದೀವಿ. ಇದು ನಮ್ಮ ಹಸ್ಬೆಂಡ್ ಇಲ್ಲಿ ಜಾಬ್ ಮಾಡಿದ್ದು ನನಗೆ ತುಂಬಾ ಹೆಮ್ಮೆ ಇದೆ. ಇದನ್ನು ನಿಮಗೆ ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ. ಇದು ವಾಲಿಬಾಲ್ ಕೋರ್ಟು ಮತ್ತು ಬಾಸ್ಕೆಟ್ಬಾಲ್ ಕೋರ್ಟು ಎಲ್ಲ ಇದೆ. ಇಲ್ಲಿ ನನ್ನ ಹಸ್ಬೆಂಡ್ ತುಂಬ ಸಂಜೆ ಹೊತ್ತು ಆಫೀಸ್ ಆದಮೇಲೆ ಆಟ ಆಡ್ಕೊಂಡೇ ಬರ್ತಾ ಇದ್ದಿದ್ದು. ಒಂದು ಟೀಮೇ ಇತ್ತು ವಾಲಿಬಾಲು ಮತ್ತು ನನ್ನ ಹಸ್ಬೆಂಡು ಸ್ಪೋರ್ಟ್ ಪರ್ಸನ್ ಫ್ರೆಂಡ್ಸ್. ಅವ್ರದ್ದು ಒಂದು ಟೀಮೇ ಇತ್ತು. ಅವರು ಎಲ್ಲ ಇಂಟರ್ಸ್ಟೇಟ್ ಪ್ಲೇಯರು, ಎಲ್ಲ ಕಡೆಗೂ ಆಟ ಆಡ್ಕೊಂಡು ಬಂದಿದ್ದಾರೆ. ಮೇನ್ ಬಿಲ್ಡಿಂಗ್ ಇದು ರಾಜರದೇ ಡೊನೇಟ್ ಮಾಡಿರೋದು. ಇದು 1,500 ಎಕರೆ ಪ್ರದೇಶನ ಆಫೀಸ್ಗೆ ಅಂತಲೇ ಬಿಟ್ಕೊಟ್ಟಿದ್ದಾರೆ ರಾಜರು, ಮೈಸೂರು ರಾಜರು ಆವಾಗಿನ ಕಾಲದಲ್ಲೇ. ಸೇಮ್ ರಾಜರದ್ದು ಅರಮನೆ ಹೆಂಗಿರುತ್ತೆ ಸ್ವಲ್ಪ ಅದೇ ರೀತಿ ಬರುತ್ತೆ. ಯಾಕಂದರೆ ಅದು ತಮ್ಮ ರಾಣಿಗೋಸ್ಕರ ಇದು ಕಟ್ಕೊಟ್ಟಿದ್ದಂತೆ. ತುಂಬ ಖುಷಿ ಅನಿಸುತ್ತೆ ಫ್ರೆಂಡ್ಸ್ ಇಲ್ಲಿಗೆ ಬಂದರೆ. ಎಷ್ಟು ಶಾಂತವಾಗಿದೆ ನೋಡಿ. ಪಾರ್ಕ್ ಅದೇ ಎದುರುಗಡೆ ಎಷ್ಟು ಗ್ರೀನರಿ ಇದೆ ನೋಡಿ. ಹಾಯ್ ಮಾಡು. ಫೌಂಟೇನು ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಫ್ರೆಂಡ್ಸ್, ಈ ವಿಡಿಯೋನ ಕೊನೆಯವರೆಗೂ ನೋಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಾಳೆನೂ ಬರುತ್ತೆ, ಇದು ಕಂಟಿನ್ಯೂ ಆಗುತ್ತೆ. ತುಂಬ ಹೆಮ್ಮೆ ನಮಗೆ ಮೈಸೂರು. ನನ್ನ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡಿದ್ದು, ಹಾಗಾಗಿ ನಮಗೇನೋ ಒಂಥರ ಖುಷಿ. ನಾವೆಲ್ಲ ಇಲ್ಲೇ ಓಡಾಡಿಕೊಂಡು ಎಲ್ಲ ಇದಕ್ಕೆ ತುಂಬಾ ಖುಷಿ ಅನಿಸುತ್ತೆ ನಮಗೆ ಇದೆಲ್ಲ ನೋಡ್ತಾ. ಸೆಂಟ್ರಲ್ ಗೌರ್ಮೆಂಟ್ ಆಫೀಸು, ಕೇಂದ್ರೀಯ ಆಹಾರ ಸಂಶೋಧನಾಲಯ. ಇಲ್ಲಿಂದನೇ ಫುಡ್ಗಳೆಲ್ಲ ಹೋಗುತ್ತೆ ದೇಶಕ್ಕೆ. ಯಾವುದೇ ಕಡೆ ಏನೇ ಆದ್ರೂ ಫಸ್ಟು ಫುಡ್ಡು ಇಲ್ಲಿಂದನೇ ಪ್ಯಾಕ್ಡ್ ಫುಡ್ಗಳು ಹೋಗೋದು. ಇಲ್ಲೇ ಆಹಾರ ಎಲ್ಲ ಫಸ್ಟು 24 ಅವರ್ಸು ಕೆಲಸ ಮಾಡ್ತಾರೆ ಫ್ರೆಂಡ್ಸ್. ಆವಾಗ ಏನಾದರೂ ಫುಡ್ ಪ್ಯಾಕ್ ಮಾಡೋಕ್ಕೆ, ಏನಾದರೂ ಪ್ರವಾಹ ಆಗಲಿ, ಏನಾದರೂ ಪ್ರಾಕೃತಿಕ ವಿಕೋಪಗಳು ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲ ಕಡೆಗೂ ಫಸ್ಟ್ ಫುಡ್ಡು ಕಳಿಸ್ತಾರೆ. ಎರಡು ಕಡೆಗೂ ಅಷ್ಟು ಚೆನ್ನಾಗಿ ಬೆಳೆಸಿದ್ದಾರೆ. ಆಲ್ಮೋಸ್ಟ್ ಅರ್ಧದಷ್ಟು ಫಾರೆಸ್ಟ್ ಥರನೇ ಇದೆ ಫ್ರೆಂಡ್ಸ್. ಇಲ್ಲಿ ತುಂಬ ಮರಗಳು ಬೆಳೆಸಿದ್ದಾರೆ, ಫಾರೆಸ್ಟ್ ಥರನೇ ಇದೆ. ಒಂದೊಂದು ಬಿಲ್ಡಿಂಗ್ಗಳಿದೆ. ತೋರಿಸ್ತೀನಿ ನಾವಿದ್ದಿದ್ದೆ, ನನ್ನದು ಕ್ವಾರ್ಟರ್ಸಲ್ಲಿ ಎಲ್ಲಿದ್ವಿ ಅಂತ ಅದನ್ನು ತೋರಿಸ್ತೀನಿ. ಮತ್ತು ನನ್ನ ಮಕ್ಕಳು ಸ್ಕೂಲ್ ಓದಿದ್ದು ಅದು ತೋರಿಸ್ತೀನಿ ನಿಮಗೆ. ನೋಡಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತುಂಬ ಚೆನ್ನಾಗಿ ಕಾಣ್ತಾ ಇದೆ ಮೇನ್ ಬಿಲ್ಡಿಂಗ್. ಎಷ್ಟು ಚೆನ್ನಾಗಿ ಅನಿಸುತ್ತೆ. ತುಂಬಾ ಹೆಮ್ಮೆ ನಮಗೆ ಫ್ರೆಂಡ್ಸ್, ನಾವು ಮೈಸೂರಿನಾಗಿರೋದಕ್ಕೆ ಮತ್ತು ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ನಾವು ಹಸ್ಬೆಂಡ್ ವರ್ಕ್ ಮಾಡಿದ್ದಕ್ಕೆ ತುಂಬ ಅಂದರೆ ತುಂಬ ಹೆಮ್ಮೆ ನಮಗೆ. ಇದು ರಾಜರದ್ದೇ ಆಗಿತ್ತು. ಕೊಡುಗೆ ಆಗಿ ಕೊಟ್ಟರು. ಎಷ್ಟು ಎಕರೆ ಜಮೀನಿದೆ ಇಲ್ಲಿ? ಒಳಗಡೆ ಇದೆ, ತೋರಿಸ್ತೀನಿ ಅಂತ ಅದನ್ನು ತೋರಿಸೋ. ಹಾಂ, ರಾಣಿದು ಫೋಟೋ ಇದೆಯಂತೆ ಒಳಗಡೆ. ಇದು ಪ್ರಶಾಂತತೆ ಇದೆ ನೋಡಿ. ಭವ್ಯ ಪರಂಪರೆ. ಈ ಮೈಸೂರಿನಲ್ಲಿ ಇದೊಂದು ಲಲಿತ್ ಮಹಲ್, ಗಾಯತ್ರಿ ದೇವಿ ಅರಮನೆ. 1,500 ಎಕರೆ ಲ್ಯಾಂಡ್ ಇದೆ ಫ್ರೆಂಡ್ಸ್. ಇಲ್ಲಿ CFTRIಗೆ ಕೊಟ್ಟಿರೋದು ಮೈಸೂರು ಮಹಾರಾಜರು. ಆವಾಗ ಇದ್ದಿದ್ದು ಬಿಲ್ಡಿಂಗು ರಾಣಿಗೆ ಅಂತ ಮಾಡಿಕೊಟ್ಟಿದ್ರಂತೆ, ರಾಣಿ ವಾಸ ಸ್ಥಳಕ್ಕೆ ಅಂತ. ಇವಾಗ ಅದೆಲ್ಲ CFTRIಗೆ ಸೇರಿಕೊಂಡಿದೆ. ಮತ್ತು ಸೈನಿಕರುಗಳಿರೋಕ್ಕೆ ಮನೆಗಳು ಮಾಡಿಕೊಟ್ಟಿದ್ರಂತೆ, ಅದೆಲ್ಲ ಹಾಗೇ ಇದೆ. ತೋರಿಸ್ತೀನಿ ನಿಮಗೆ. ಇಂಥ ಒಳ್ಳೆ ಭವ್ಯ ಪರಂಪರೆ ಇದೆ ಮೈಸೂರಲ್ಲಿ. ಅದರಲ್ಲಿ ನನ್ನ ಹಸ್ಬೆಂಡು ಇದರಲ್ಲಿ ಸರ್ವಿಸ್ ಮಾಡಿದ್ದಾರೆ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ಹೆಮ್ಮೆ ಇದೆ. ತುಂಬ ತುಂಬ ಖುಷಿಯಾಗುತ್ತೆ ಫ್ರೆಂಡ್ಸ್. ನಾವೆಲ್ಲ ಇಲ್ಲಿದ್ವಿ ಕ್ವಾರ್ಟರ್ಸಲ್ಲಿ. ನನ್ನ ಮಕ್ಕಳೆಲ್ಲ ಸಣ್ಣ, ಒಂದು 3 ಇಯರ್ಸ್ ಏನೋ ಇದ್ವಿ ಅಷ್ಟೇ. ನೋಡಿ ಗಾರ್ಡನ್ ಎಲ್ಲ ಫ್ಲವರ್ಸ್ ಎಲ್ಲ ಬೆಳೆಸಿದ್ದಾರೆ. ಯಾವಾಗ ಬಂದರೂ ಇದೇ ರೀತಿ ಮೇಂಟೈನ್ ಮಾಡಿರ್ತಾರೆ ಫ್ರೆಂಡ್ಸ್. ಹೀಗೇ ಇರುತ್ತೆ. ಯಾವ ಸಮ್ಮರಲ್ಲಿ ಬಂದ್ರೂ ಇದೇ ಥರನೇ ಗ್ರೀನರಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿರ್ತಾರೆ. ತುಂಬ ಖುಷಿಯಾಗುತ್ತೆ ಇಲ್ಲಿಗೆ ಬಂದರೆ ಸಾಕು. ಏನೋ ಒಂಥರ ಸಮಾಧಾನ, ಶಾಂತಿ ಸಿಕ್ತಂಗೆ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ಪ್ರೊಡಕ್ಷನ್ ಇಲ್ಲ, ಬರೀ ರಿಸರ್ಚ್ ಇನ್ಸ್ಟಿಟ್ಯೂಟ್. ಇದು ರಿಸರ್ಚ್ ಇನ್ಸ್ಟಿಟ್ಯೂಟು. ಆಹಾರ ಗುಣಮಟ್ಟ ಪರೀಕ್ಷೆ ಮಾಡ್ತಾರೆ ಇಲ್ಲಿ ಆಫೀಸು. ಬನ್ನಿ ಈ ಬಿಲ್ಡಿಂಗ್ ಒಳಗಡೆ ಹೇಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ನಿಮಗೆ. ಸ್ಟ್ರಕ್ಚರು ಸೇಮ್ ರಾಜರ ಥರನೇ ಇದೆ. ಇಲ್ಲಿ ರಾಣಿದು ಮತ್ತು ಮಹಾರಾಜರದು ಇಬ್ಬರದ್ದು ಫೋಟೋಸ್ ಇದೆ, ತೋರಿಸ್ತೀನಿ ನಿಮಗೆ. ಇದರ ಮೇನ್ ಆಫೀಸು CSIR ಅಂತ ಡೆಲ್ಲಿಲಿದೆ, ನ್ಯೂ ಡೆಲ್ಲಿನಲ್ಲಿ. ಇದೆಲ್ಲ ಬ್ರ್ಯಾಂಚ್ಗಳು. ಮೈಸೂರಲ್ಲಿ ಒಂದು ದೊಡ್ಡ ಸಂಸ್ಥೆ ಇದು ಫ್ರೆಂಡ್ಸ್. ಇದು ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತಾ ಇದ್ದೀನಿ. ಅದೇ ಎದುರುಗಡೆ ಇರೋದು ಡೈರೆಕ್ಟರ್ ಆಫೀಸ್ ಫ್ರೆಂಡ್ಸ್.
ನನ್ನ ಹಸ್ಬೆಂಡ್ ಕೊಲ್ಲಿಗ್ ಆಗಿದ್ರು ಅವರು ಇವಾಗ ಪ್ರೆಸೆಂಟ್ ಡೈರೆಕ್ಟ್ರು CFTRIಗೆ, ಲೇಡಿ ಡೈರೆಕ್ಟ್ರು, ಫಸ್ಟ್ ಲೇಡಿ ಡೈರೆಕ್ಟ್ರು. ಓಪನ್ ಸ್ಪೇಸ್ ಇದೆ ಮಧ್ಯದಲ್ಲಿ. ನೋಡಿ ಎಲ್ಲ ವಾಸ್ತು ಎಲ್ಲ ಫುಲ್ ರಾಜರ ಕಾಲದ್ದೇ, ಫುಲ್ ಬಿಲ್ಡಿಂಗು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಸ್ಟೇರ್ ಕೇಸು, ತೋರಿಸ್ತೀನಿ ನಿಮಗೆ. ಫ್ರೆಂಡ್ಸ್, ಇದು ವುಡನ್ ಸ್ಟೇರ್ ಕೇಸು. ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವರೇ ಮಹಾರಾಣಿ. ಇವ್ರಿಗೆ ಪ್ಯಾಲೇಸ್ ಕಟ್ಕೊಟ್ಟಿದ್ದಂತೆ ರಾಜರು ಅವಾಗ. ಪ್ರಿನ್ಸೆಸ್ ಚೆಲುವ ಜಮ್ಮಣ್ಣಿ ಇವರೇ. ಯಾರು ಹೌದು, ಹೆಚ್ಚಿಗೆ ಮಾಡಿದ್ದಿಲ್ಲ ಅವರೇ ಅವಾಗ. ನೋಡಿ ಮೇಲ್ವರೆಗೂ ಹಿಂಗೆ ಇದೆ. ಈ ಕಡೆಗೆ ಹೋಗ್ಬೋದು, ಈ ಕಡೆಗೆ ಹೋಗ್ಬೋದು ಸ್ಟೇರ್ ಕೇಸು. ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ ಡೈರೆಕ್ಟ್ರ್ ಆಫೀಸ್ ಇದೆ. ನನ್ನ ಹಸ್ಬೆಂಡ್ ಕೊಲ್ಲಿಗಾಗಿ ಹಾಗೆ ವರ್ಕ್ ಮಾಡ್ತಾಯಿದ್ರು, ಶ್ರೀದೇವಿ ಅನ್ನಪೂರ್ಣ ಅಂತ. ಅವರು ಫಸ್ಟ್ ಲೇಡಿ ಡೈರೆಕ್ಟ್ರ್ ಆಫ್ CFTRI. ತುಂಬ ಹೆಮ್ಮೆ ಇದೆ ನಮಗೆ ಇದೆಲ್ಲ ಹೇಳ್ಕೊಳಕ್ಕೆ. ಕ್ವಾಟ್ರಾಂಗಲ್ ಅಂತ ಏನಿದೆ? ಕ್ವಾಟ್ರಾಂಗಲ್. ಇಲ್ಲಿ ನೋಡಿ 4 ಸೈಡೂ ಸ್ಕ್ವೇರ್ ಥರ ಬರುತ್ತೆ. ಮೇಲ್ಗಡೆ ಎಲ್ಲ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ ಅಂತೆ. ಫೌಂಟೇನು ಏನಾದರೂ ಫಂಕ್ಷನ್ ಇದ್ದಾಗ ಆನ್ ಮಾಡ್ಕೋತಾರೆ ಅನಿಸುತ್ತೆ ಅಲ್ವಾ? ಅದೇ ಥರ ಇದೆ ಎಲ್ಲ ಕಡೆನ. ಇದು ಎಲ್ಲ ಸೇಮ್ ಸ್ಟೇರ್ ಕೇಸ್. ಇದು ರಾಜರದ್ದು, ತೋರಿಸ್ತೀನಿ ಬನ್ನಿ ಫೋಟೋ. ಸೇಮ್ ವುಡನ್ ಸ್ಟೇರ್ ಕೇಸೇ. ಎಲ್ಲನೂ ತೋರಿಸ್ತಾ ಇದೆ ನಿಮಗೆ ವರ್ಕಿಂಗ್ದೆಲ್ಲ. ನೋಡಿ, ಇವರೇ ಜಯಚಾಮರಾಜೇಂದ್ರ ಒಡೆಯರ್. ಇವರು ಮಿಸ್ಸಸ್ಸೇ ಅಲ್ಲಿ ತೋರಿಸಿದ್ದು ನಾನು, ಪ್ರಿನ್ಸಸ್ಸು. ಅವ್ರಿಗೆ ಅಂತ ಇದು ಅರಮನೆ ಮಾಡಿಕೊಟ್ಟಿದ್ರಂತೆ. ಇವಾಗ ಇದೆಲ್ಲ CFTRIಗೆ ಕೊಡುಗೆ ಕೊಟ್ಬಿಟ್ಟಿದ್ದಾರೆ. ತುಂಬ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಫ್ರೆಂಡ್ಸ್ ಇವರು. ಇವ್ರ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಕೆಲಸಗಳಾಗಿದೆ. ಎಲ್ಲ ಪಿಲ್ಲರ್ಗಳು ಸೇಮ್ ಒಂದೇ ಥರ ಎಲ್ಲ ಕಡೆಗೂ. CSIR ಸಿಂಬಲ್ ಇದು. ಉಳಿದಿದ್ದು ನಾಳೆ ಬಿಲ್ಡಿಂಗ್ಸ್ಗಳೆಲ್ಲ ಉಳಿದಿದ್ದು ಯಾವ್ಯಾವ ಆಫೀಸ್ ಇದೆ ಎಲ್ಲ ತೋರಿಸ್ತೀನಿ. ಮತ್ತು ನಾವೆಲ್ಲಿದ್ವಿ, ನಾವು 3 ವರ್ಷ ಇಲ್ಲೇ ಕ್ವಾರ್ಟರ್ಸಲ್ಲಿದ್ವಿ, ಅದನ್ನು ತೋರಿಸ್ತೀನಿ ನಿಮಗೆ. ಮತ್ತು ನಮ್ಮ ಮಕ್ಕಳು ಓದಿದ ಸ್ಕೂಲು ಎಲ್ಲನೂ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ನಂಗೆ ತುಂಬಾ ಖುಷಿ ಆಗ್ತಾಯಿದೆ ನಿಮಗೆ ತೋರಿಸ್ಬೇಕು ಅದೆಲ್ಲನೂ ಅಂತ. ಇದು ನಮ್ಮ ಸಂಸ್ಥೆ, ನಮ್ಮ ಹೆಮ್ಮೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮೈಸೂರಲ್ಲಿರುವ ಪ್ರತಿಷ್ಠಿತ ಸಂಸ್ಥೆಗಳನ್ನ ನಿಮಗೆ ಆದಷ್ಟು ನಾನು ತೋರಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇದು CFTRI ಅಂತ ಸೆಂಟ್ರಲ್ ಗೌರ್ಮೆಂಟ್ ಆಫೀಸ್. ಇದೇ ಮೇನ್ ಗೇಟ್ ಫ್ರೆಂಡ್ಸ್. ಇದು CFTRI ಇದು ಮೇನ್ ಗೇಟು. ನಾಳೆ ವೆಯ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಉಳಿದಿತ್ತು.